ನಮಸ್ಕಾರ ಗೆಳೆಯರೇ, ಪ್ರೆಸ್ ಮೀಟ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ಚಿತ್ರದಲ್ಲಿರುವ ಗಿಡದ ಹೆಸರು ಕಬಾಬ್ ಪೇಪರ್ ಅಂತೇಳಿ. ಇದನ್ನ ಕಬಾಬ್ ಚಿನ್ನಿ, ತೈಲಮುರಿ, ಜಾವಮುರಿ ಅಂತಾನೂ ಕೂಡ ಕರೀತಾರೆ. ಇದೊಂದು ಕಾಳು ಮೆಣಸಿನ ಗುಂಪಿಗೆ ಸೇರಿದಂತ ಗಿಡ. ಇದರ ಹಣ್ಣುಗಳು ಚಿಕ್ಕ ಚಿಕ್ಕ ಗುಂಡಿಗಳಾಗಿ ಗುಂಪು ಗುಂಪಾಗಿ ಬರುತ್ತವೆ. ಈ ಚಿತ್ರದಲ್ಲಿ ಕಾಣುತ್ತಿರುವಂತೆ ಮೊದಲು ಹಸಿರಾಗಿರುತ್ತವೆ, ನಂತರ ಒಣಗಿದ ಮೇಲೆ ಕಪ್ಪು ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ಕಾಳಿನ ಉಪಯೋಗವೇನೆಂದರೆ ಜಲದೋಷ, ಕೆಮ್ಮು, ಶ್ವಾಸಕೋಶದ ಸಮಸ್ಯೆಗಳಿಗೆ ಉಪಯೋಗವಾಗುತ್ತದೆ. ಜೀರ್ಣಕ್ರಿಯೆ ಸುಧಾರಣೆಯಾಗುತ್ತದೆ. ಮೂತ್ರ ಸಂಬಂಧಿ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ. ದೇಹದ ಸೋಂಕು ಕಡಿಮೆ ಮಾಡಲು ಇದನ್ನು ಬಳಸುತ್ತಾರೆ. ಹಳೆಯ ಕಾಲದ ಆಯುರ್ವೇದ ಔಷಧಿಗಳಲ್ಲಿ ಇದು ಬಹಳ ಪ್ರಸಿದ್ಧ. ಕೆಲವು ದೇಶಗಳಲ್ಲಿ ಇದನ್ನು ಅಡಿಗೆಗೆ ಮಸಾಲೆಯಾಗಿ ಉಪಯೋಗಿಸುತ್ತಾರೆ. ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕಹಿ, ಸುವಾಸನೆ ಹೆಚ್ಚು ಕೊಡುತ್ತದೆ. ಈ ಕಾಳಿನಿಂದ ಬರುವಂಥ ಎಸೆನ್ಷಿಯಲ್ ಆಯಿಲ್ನಿಂದ ಸುಗಂಧ ದ್ರವ್ಯಗಳು ಮತ್ತು ಔಷಧಿಗಳನ್ನು ತಯಾರಿಸುತ್ತಾರೆ. ಇದನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಸಬಾರದು. ಗರ್ಭಿಣಿಯರು ಅಥವಾ ಆರೋಗ್ಯ ಸಮಸ್ಯೆ ಇದ್ದವರು ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಬಳಸಬೇಕು. ಈ ಗಿಡಗಳನ್ನು ನಮ್ಮ ದೇಶದಲ್ಲಿ ಬೆಳೆಯಲು ಬೇಕಾದಂಥ ಹವಾಮಾನ, ಮಣ್ಣು, ನೀರು ಮತ್ತು ನಾಟಿ ಮಾಡುವ ಪದ್ಧತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಗಿಡಗಳನ್ನು ಅಥವಾ ಈ ಫಸಲನ್ನು ತಂಪಾದ ಮತ್ತು ತೇವಾಂಶ ಇರುವಂಥ ಪ್ರದೇಶಗಳು ಅಂದರೆ ಮಲೆನಾಡಿನಂಥ ಪ್ರದೇಶಗಳಲ್ಲಿ ಬೆಳೆಯಬಹುದು. ಇದಕ್ಕೆ 20 ಡಿಗ್ರಿಯಿಂದ 30 ಡಿಗ್ರಿ ಟೆಂಪರೇಚರ್ ಸೂಕ್ತವಾದದ್ದು. ಇದು ಚೆನ್ನಾಗಿ ನೀರು ಹರಿದು ಹೋಗುವ ಅಥವಾ ಬಸಿದು ಹೋಗುವಂಥ ಲೋಮಿ ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಇನ್ನು ಮಣ್ಣಿನ pH ಎಷ್ಟಿರಬೇಕು ಅಂದರೆ 5.5ರಿಂದ 6.5ರವರೆಗೆ ಇರಬೇಕು. ನಾಟಿ ಮಾಡುವ ವಿಧಾನ ಕಟಿಂಗ್ಸ್ ಮೂಲಕ ಇದನ್ನು ಬೆಳೆಸಬಹುದು. ಈ ವೀಳ್ಯದೆಲೆ ಬಳ್ಳಿಯ ಹಾಗೆ ಅಥವಾ ಕಾಳು ಮೆಣಸಿನ ಬಳ್ಳಿಯ ಹಾಗೆ ಈ ಬಳ್ಳಿಯ ಗಿಣ್ಣುಗಳನ್ನು ಕತ್ತರಿಸಿ ನಾಟಿ ಮಾಡುವ ಹಾಗೆ ಈ ಗಿಡದ ಗಿಣ್ಣುಗಳನ್ನು ನಾಟಿ ಮಾಡುವ ಮೂಲಕ ಗಿಡಗಳನ್ನು ಬೆಳೆಸಬಹುದು. ಅಥವಾ ಬೀಜಗಳಿಂದ ಕೂಡ ಇದನ್ನು ಬೆಳೆಸಬಹುದು. ಇದು ಒಂದು ಬಳ್ಳಿ ಗಿಡ. ಇದಕ್ಕೆ ಸಪೋರ್ಟ್ ಆಗಿ ಕಂಬಗಳನ್ನು ಅಥವಾ ಮರಗಳನ್ನು ನೆಡಬೇಕಾಗುತ್ತದೆ. ಗಿಡಗಳ ಅಂತರ ಗಿಡದಿಂದ ಗಿಡಕ್ಕೆ 2ರಿಂದ 3 ಮೀಟರ್ ಅಂತರವಿರಬೇಕು. ವಾರಕ್ಕೆ 2ರಿಂದ 3 ಬಾರಿ ನೀರು ಕೊಡಬೇಕು. ಹವಾಮಾನಕ್ಕೆ ಅನುಗುಣವಾಗಿ ನೀರನ್ನು ಕೊಡಬೇಕಾಗುತ್ತದೆ. ನೀರು ಯಾವುದೇ ಕಾರಣಕ್ಕೂ ಗಿಡದ ಬುಡದಲ್ಲಿ ನಿಂತುಕೊಳ್ಳಬಾರದು. ಬುಡಕ್ಕೆ ಮಲ್ಚಿಂಗ್ ಮಾಡಿದರೆ ಇನ್ನೂ ಉತ್ತಮವಾಗಿ ಗಿಡ ಬೆಳೆಯುತ್ತದೆ. ಇನ್ನು ಗೊಬ್ಬರದ ವ್ಯವಸ್ಥೆ, ಸಗಣಿ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಅನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಇನ್ನು NPKಯನ್ನು 3 ಅಥವಾ 4 ತಿಂಗಳಿಗೊಮ್ಮೆ ಕೊಡಬೇಕು. ಹ್ಯೂಮಿಕ್ ಆಸಿಡ್ ಮತ್ತು ಫಲ್ವಿಕ್ ಆಸಿಡ್ನಂಥ ಆಮ್ಲಗಳನ್ನು ಹೆಚ್ಚಾಗಿ ಉಪಯೋಗಿಸಿದರೆ ಗಿಡ ಇನ್ನೂ ಉತ್ತಮವಾಗಿ ಬೆಳೆಯುತ್ತದೆ. ಈ ಗಿಡಗಳಿಗೆ ಬರುವಂಥ ರೋಗಗಳು ಅಥವಾ ಕೀಟಬಾಧೆಗಳ ಬಗ್ಗೆ ನೋಡುವುದಾದರೆ ಗಿಡದ ಬುಡದಲ್ಲಿ ಹೆಚ್ಚು ತೇವಾಂಶವಿದ್ದರೆ ಗಿಡಕ್ಕೆ ಕೊಳೆ ರೋಗ ಬರುವಂಥ ಮುನ್ಸೂಚನೆಗಳು ಹೆಚ್ಚಾಗಿರುತ್ತವೆ. ಲೀಫ್ ಸ್ಪಾಟ್, ರೂಟ್ ರೋಟ್ಸ್ನಂಥ ಸಾಮಾನ್ಯ ಸಮಸ್ಯೆಗಳು ಬಂದೇ ಬರುತ್ತವೆ. ಇದಕ್ಕೆ ನೀಮ್ ಎಣ್ಣೆಯಂಥ ಆಯಿಲ್ಗಳನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಈ ಹುಳಿ ಮಜ್ಜಿಗೆಯಂಥ ಆರ್ಗ್ಯಾನಿಕ್ ಫಂಗಿಸೈಡ್ಸ್ಗಳನ್ನು ಉಪಯೋಗಿಸಬೇಕು. ಈ ರೋಗ ಬಾಧೆ ಹೆಚ್ಚಾಗಿದ್ದರೆ ಕಡಿಮೆ ಡೋಸ್ ಇರುವಂಥ ಫಂಗಿಸೈಡ್ಸ್ ಮತ್ತು ಪೆಸ್ಟಿಸೈಡ್ಸ್ಗಳನ್ನು ಉಪಯೋಗಿಸಬಹುದು. ಇನ್ನು ಉತ್ಪಾದನೆ ಹೆಚ್ಚಿಸುವ ಟಿಪ್ಸ್ಗಳು: ಉತ್ತಮ ವೆರೈಟಿಯ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸರಿಯಾದ ಶೇಡ್ ವ್ಯವಸ್ಥೆ ಇರಬೇಕು. ಅರ್ಧ ನೆರಳಿರಬೇಕು. 60% ನೆರಳು ಯಾವುದೇ ಕಾರಣಕ್ಕೂ ಬೇಕಾಗುತ್ತದೆ. ಸಮಯಕ್ಕೆ ಕೂರ್ನಿಂಗ್ ಮಾಡಬೇಕು. ಕೂರ್ನಿಂಗ್ ಅಂತಂದರೆ ಗಿಡವು 3 ಅಡಿ ಎತ್ತರ ಬೆಳೆದ ಮೇಲೆ ಆ 3 ಅಡಿ ಅಂತರವನ್ನು ಬಿಟ್ಟು ಗಿಡವನ್ನು ಕಟ್ಟು ಮಾಡಬೇಕು. ಈ ಥರ ಕಟ್ಟು ಮಾಡಿ ಕೊಂಬೆಗಳನ್ನು ಹೆಚ್ಚು ಮಾಡಿಕೊಳ್ಳುವುದನ್ನು ಪ್ಯೂರ್ನಿಂಗ್ ಅಂತ ಕರೆಯುತ್ತಾರೆ. ಈ ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರದಂಥ ಆರ್ಗ್ಯಾನಿಕ್ ಮ್ಯಾಟ್ರ್ಗಳನ್ನು ಹೆಚ್ಚಾಗಿ ಹಾಕುವುದರಿಂದ ಈ ಗಿಡಗಳು ರೋಗಮುಕ್ತವಾಗಿ ಮತ್ತು ಫಲವತ್ತಾಗಿ ಬೆಳೆದು ಅಧಿಕ ಇಳುವರಿಯನ್ನು ಕೊಡುತ್ತವೆ. ಇನ್ನು ಇಳುವರಿಯ ಬಗ್ಗೆ ನೋಡುವುದಾದರೆ ಸಾಮಾನ್ಯವಾಗಿ ಒಂದು ಗಿಡವು 1 kgಯಿಂದ ಹಿಡಿದು 3 kgಯ ತನಕ ಒಣ ಕಾಳುಗಳನ್ನು ಕೊಡುತ್ತದೆ. ಚೆನ್ನಾಗಿ ನೋಡಿಕೊಂಡರೆ ಇನ್ನೂ ಹೆಚ್ಚಿಗೆ ಬರಬಹುದು. ಇನ್ನು ಮಾರ್ಕೆಟ್ ದರಗಳ ಬಗ್ಗೆ ನೋಡುವುದಾದರೆ ಈ ಗಿಡವು ಸ್ಪೈಸಿಸ್ ಅಂದರೆ ಮಸಾಲೆ ಜಾತಿಗೆ ಸೇರಿದ್ದ ಗಿಡವಾಗಿರುವುದರಿಂದ ಈ ಕಾಳುಗಳನ್ನು ಕಾಳು ಮೆಣಸಿನ ರೀತಿಯಲ್ಲಿ ಮಸಾಲೆ ಮತ್ತು ಸಾಂಬಾರು ಪದಾರ್ಥಗಳನ್ನು ತಯಾರಿಸಲು, ಔಷಧಿಗಳನ್ನು ತಯಾರಿಸಲು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಸ್ಪೈಸಿಸ್ ಆಗಿದ್ದರಿಂದ ಡಿಮ್ಯಾಂಡ್ ಹೆಚ್ಚಾಗಿದೆ. ಭಾರತದಲ್ಲಿ ಅಂದಾಜು
1 ಕೆಜಿಗೆ 800 ರೂಪಾಯಿಯಿಂದ ಹಿಡಿದು 2000 ರೂಪಾಯಿ ತನಕ ಮಾರುಕಟ್ಟೆ ದರವಿದೆ. ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ಗಿಡವು ಪೇಪರ್ ಕ್ರಾಪ್ ಆಗಿರುವುದರಿಂದ ಬ್ಲ್ಯಾಕ್ ಪೇಪರ್ ಬಳ್ಳಿಗಳನ್ನು ಬೆಳೆಯುವ ರೀತಿಯಲ್ಲೇ ಇರುತ್ತದೆ. ಅಂದರೆ ನೀವು ಈಗಾಗಲೇ ಕಾಳು ಮೆಣಸಿನ ತೋಟವನ್ನು ಮಾಡಿದ್ದರೆ ಇನ್ನು ಸುಲಭವಾಗಿ ಮತ್ತು ಅತ್ಯುತ್ತಮವಾಗಿ ಈ ಗಿಡಗಳನ್ನು ಬೆಳೆದು ಆದಾಯ ಸಂಪಾದನೆ ಮಾಡಬಹುದು. ನಮಸ್ಕಾರ ಗೆಳೆಯರೇ, ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.